ಎಸ್, ಈಗ ದರ್ಶನ್ ಅಭಿಮಾನಿಗಳಿಗೆ ಇಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಯಾಕೆ ಅಂತಂದ್ರೆ ದರ್ಶನ್ ಅಭಿಮಾನಿಗಳಿಗೆ ಇಂದು ಗುಡ್ ನ್ಯೂಸ್. ಮೂರನೇ ಸಾಂಗ್ ರಿಲೀಸ್ಗೆ ಡೆವಿಲ್ ತಂಡ ಒಂದ್ ಕಡೆ ರೆಡಿ ಆಗಿದೆ. ಸಾಂಗ್ ರಿಲೀಸ್ ಆಗ್ತಿದ್ದ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಎಲ್ಲಿ ನೋಡಿದ್ರು ಕೂಡ ಡೆವಿಲ್ ಸಿನಿಮಾದ ಸಾಂಗ್ ಅಬ್ಬರ, ಎಲ್ಲಿ ನೋಡಿದ್ರು ಕೂಡ ಸಾಂಗ್ ಅಬ್ಬರ. ದಿ ಡೆವಿಲ್ ಪ್ರಚಾರಕ್ಕೆ ಸಿದ್ಧವಾಗಿದ್ದಾರೆ ವಿಜಯಲಕ್ಷ್ಮಿ ಅವರು. ನೋಡಿ, ಭಾನುವಾರ ದಿ ಡೆವಿಲ್ ಸಿನಿಮಾ ಮೂರನೇ ಸಾಂಗ್ ರಿಲೀಸ್ ಆಗುತ್ತೆ. ದಿ ಡೆವಿಲ್ ಪ್ರಚಾರಕ್ಕೆ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಹೆಂಗಾದ್ರೂ ಮಾಡಿ ಗಂಡನ ಸಿನಿಮಾವನ್ನ ಗೆಲ್ಲಿಸಿ ತೋರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಠವನ್ನ ತೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಅದಕ್ಕೆ ಹೇಳೋದು, ಹೆಣ್ಣು ಒಂದು ಕಡೆ ಬೆನ್ನಿಂದ ನಿಂತರೆ ಸಾಕು, ಏನ್ ಬೇಕಾದ್ರೂ ಕೂಡ ಜಗವನ್ನ ಗೆಲ್ಲಬಹುದು ಅನ್ನುವಂಥದ್ದು. ಈಗ ದಿ ಡೆವಿಲ್ ಪ್ರಚಾರಕ್ಕೆ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ. ಗಮನಿಸ್ತಾ ಹೋದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಹ್ಯಾಂಡಲ್ ಕೂಡ ಮಾಡ್ತಾ ಇರುವಂತದ್ದು. ದರ್ಶನ್ ಅವರ ಪೇಜ್ ಆಗಿರ್ಬೋದು, ಏನೇ ಆದ್ರೂ ಕೂಡ ಒಂದು ರೀತಿ ಗಮನಿಸ್ತಾ ಇದ್ದೀವಿ, ದರ್ಶನ್ ಅಭಿಮಾನಿಗಳಿಗೆ ಬಹಳಷ್ಟು ಸಂಭ್ರಮ ಸಡಗರ ಮನೆ ಮಾಡಿದೆ. ಯಾಕೆ ಅಂತಂದ್ರೆ ದಿ ಡೆವಿಲ್ ಮೂರನೇ ಸಾಂಗ್ ಇವತ್ತು ರಿಲೀಸ್ ಆಗಿರುವಂತದ್ದು. ಈ ಸಾಂಗ್ ರಿಲೀಸ್ ಆಗ್ತಾ ಇದ್ದ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಅಷ್ಟರ ಮಟ್ಟಿಗೆ ಹಲವ ಎಬ್ಬಿಸಿರುವಂತದ್ದು. ಅಂದ್ರೆ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ರು, ಯಾವಾಗ ಸಾಂಗ್ ರಿಲೀಸ್ ಆಗುತ್ತೆ, ಏನ್ ಕತೆ, ನಮ್ ಬಾಸ್ ಸಾಂಗ್ ಯಾವಾಗ ರಿಲೀಸ್ ಆಗುತ್ತೆ, ನಾವ್ ಯಾವಾಗ ಕಾಯೋಣ, ಈ ಸಾಂಗ್ ಅಲ್ಲಿ ಯಾವ ರೀತಿಯಾಗಿ ಟ್ವಿಸ್ಟ್ ಅನ್ನ ಇಟ್ಟಿದ್ದಾರೆ, ಯಾವ ರೀತಿಯಾಗಿ ಮ್ಯೂಸಿಕ್ ಇದೆ. ಯಾಕಂದ್ರೆ ಆ ಮ್ಯೂಸಿಕ್ ಗೋಸ್ಕರ ಅಂತಂದ್ರೆ ಪ್ರತಿಯೊಂದು ದರ್ಶನ್ ಅವರ ಸಿನಿಮಾ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಆಟಿಟ್ಯೂಡ್ ಆಗಿರ್ಬೋದು, ಒಂದು ಮಾಸ್ ಎಂಟ್ರಿ ಆಗಿರ್ಬೋದು. ಅಂತಂದ್ರೆ ಈಗ ತಾನೇ ಒಂದಿಷ್ಟು ರಿಲೀಸ್ ಆಗಿರುವಂತಹ ಸಾಂಗ್ ಗಳನ್ನ ಕೇಳ್ತಾ ಹೋದ್ರೆ ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನುವಂತ ಯಾರೇ ಸ್ಟೋರಿ ಹಾಕಿದ್ರು ಕೂಡ ಪ್ರತಿಯೊಬ್ರು ಈ ಸಾಂಗ್ ಅನ್ನ ಕೂಡ ಆಡ್ ಮಾಡ್ಕೊಳ್ತಾರೆ. ಆ ಸಾಂಗ್ ಅನ್ನ ಯಾವ್ದೇ ಪೋಸ್ಟ್ ಮಾಡಿದ್ರು ಕೂಡ ಅದ್ರಲ್ಲಿ ಹಾಕೊಳ್ತಾರೆ. ಈಗ ಜೈಲ್ನಲ್ಲಿದ್ದಾರೆ ದರ್ಶನ್, ಜೈಲ್ನಲ್ಲಿದ್ರು ಕೂಡ ಬಾಸಿ, ಹೊರಗಡೆ ಇದ್ರು ಕೂಡ ಬಾಸಿ ಅನ್ನುವಂತಹ ರೀತಿಯಾಗಿ ಅವರ ಫ್ಯಾನ್ಸ್ ಕೂಡ ಹೇಳ್ತಾ ಇರುವಂತದ್ದು. ಈಗ ಯಾವಾಗ ಸಾಂಗ್ ರಿಲೀಸ್ ಆಗುತ್ತೆ ಅಂತ ಹೇಳಿ ಕೂಡ ಕಾಯ್ತಾ ಇದ್ರು. ಒಂದ್ ಕಡೆ ಈಗಾಗ್ಲೇ ಒಂದು ಸಾಂಗ್ ಕೂಡ ರಿಲೀಸ್ ಆಗ್ತಾ ಇದ್ದಂತೆ ಎಲ್ಲರ ಮುಖದಲ್ಲಿ ಮಂದಹಾಸ ಮೂಡ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಕೂಡ ಡೆವಿಲ್ ಸಿನಿಮಾ ಸಾಂಗ್ ನ ಅಬ್ಬರ ಎಷ್ಟರ ಮಟ್ಟಿಗೆ ಕ್ರೇಜ್ ಕ್ರಿಯೇಟ್ ಮಾಡಿದೆ ಅಂತಂದ್ರೆ ಪ್ರಚಾರಕ್ಕೆ ಈಗಾಗಲೇ ವಿಜಯಲಕ್ಷ್ಮಿ ಅವರು ಕೂಡ ಸಿದ್ಧರಾಗಿದ್ದಾರೆ. ಹೇಗಾದ್ರೂ ಮಾಡಿ ಅವರು ಮಾಡಿರುವಂತಹ ಸಿನಿಮಾವನ್ನ ಗೆಲ್ಲಿಸ್ಕೊಂಡು ಬರ್ಬೇಕು ಅಂತ ಹೇಳಿ ಕೂಡ ಪಣ ತೊಟ್ಟು ಬಿಟ್ಟಿದ್ದಾರೆ. ಇದೇ ಭಾನುವಾರ ಅಭಿಮಾನಿಗಳಿಗೆ ಏನಾದ್ರೂ ಡೆವಿಲ್ ಸಿನಿಮಾ ರಿಲೀಸ್ ಆದಂತ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಯಾವ ರೀತಿಯಾಗಿರುತ್ತೆ ಅಂದ್ರೆ ವಾತಾವರಣ, ಹಬ್ಬದ ವಾತಾವರಣ ನಿರ್ಮಾಣ ಆಗುತ್ತೆ ಇಡೀ. ಯಾಕೆ ಅಂತಂದ್ರೆ ಡಿಸೆಂಬರ್ 12ನೇ ತಾರೀಕು ಯಾವ ರೀತಿ ಆಗಿರುತ್ತೆ ಅಂತಂದ್ರೆ ದರ್ಶನ್ ಅಭಿಮಾನಿಗಳು ಥಿಯೇಟರ್ ಮುಂದೆ ನಿಜವಾಗ್ಲೂ ಕೂಡ ಆ ದಿನಕ್ಕೋಸ್ಕರ ನಾನು ಕೂಡ ಕಾಯ್ತಾ ಇದ್ದೇನೆ. ಬಹಳ ಸಂಭ್ರಮ ಸಡಗರ ಇರುತ್ತಾರೆ ನಿಜವಾಗ್ಲೂ. ಈಗ ತಾನೇ ಒಂದಿಷ್ಟು ಕಟ್ಔಟ್ ಗಳು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಭಿಮಾನಿಗಳು. ಒಂದು ರೀತಿಯಾಗಿ ಟಿ ಶರ್ಟ್ ಗಳನ್ನ ಹಂಚುವಂತ ದರ್ಶನ್ ಅವರು ಮನೇಲಿ ಇದ್ದಿದ್ರೆ ಮನೆ ಹತ್ರನೇ ಹೋಗ್ಬಿಡ್ತಾ ಇದ್ರು ಅನ್ಸುತ್ತೆ. ಅಲ್ಲೇ ಪಟಾಕಿಯನ್ನ ಸಿಡಿಸಿ ಸಿಹಿಯನ್ನ ಹಂಚಿ ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅನ್ಸುತ್ತೆ. ಹೇಳಿ ಕೇಳಿ ಪಾಪ ಜೈಲ್ನಲ್ಲಿದ್ದಾರೆ, ಜೈಲ್ ಹತ್ರ ಹೋಗಕ್ಕಾಗಲ್ಲ. ಜೈಲ್ ಹತ್ರ ಹೋಗ್ಬಿಟ್ರೆ ಪೊಲೀಸರು ಬಿಟ್ಬಿಡ್ತಾರ. ಒಂದ್ ಕಡೆ ಭಯ ಕೂಡ ಕಾಡ್ತಾ ಇರತ್ತೆ ಅಭಿಮಾನಿಗಳಿಗೆ. ಯಾಕೆ ಸುಮ್ನೆ ಏನಾದ್ರೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋದು ಬೇಡ, ಆಯ್ತು ಅಟ್ಲೀಸ್ಟ್ ಹೋಗಿ ಥಿಯೇಟರ್ ಅಲ್ಲೇ ನೋಡಿ ಖುಷಿ ಪಡೋಣ ಅನ್ಕೊಂಡಿರ್ತಾರೆ. ಯಾಕಂದ್ರೆ ಅಭಿಮಾನಿಗಳು ಕಾಯ್ತಾ ಇರುವಂತದ್ದು ಏನ್ ಗೊತ್ತಾ, ಡೆವಿಲ್ ಸಿನಿಮಾ ಯಾವಾಗ ಬರುತ್ತೆ, ನಾವ್ ಯಾವಾಗ ಹೋಗಿ ನೋಡ್ಲಿ, ಫಸ್ಟ್ ಡೇ ಫಸ್ಟ್ ಶೋ ನಮ್ಮ ಬಾಸ್ ಸಿನಿಮಾ ನೋಡ್ಬೇಕು ಅಂತ ಅದೆಷ್ಟೋ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾಕೆ ಹೇಳಿ, ಆ ಅಭಿಮಾನಿಗಳ ಒಂದು ರೀತಿಯ ಅಭಿಮಾನಿಗಳನ್ನ ಗಳಿಸ್ಕೊಂಡ್ ಬಿಟ್ಟಿದ್ದಾರೆ ನಿಜವಾಗ್ಲೂ ಕೂಡ. ಯಾಕಂದ್ರೆ ಈ ಕನ್ನಡದ ಒಂದಿಷ್ಟು ಸ್ಯಾಂಡಲ್ವುಡ್ ನಲ್ಲಿ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿರುವಂತ ಏಕೈಕ ನಟ ಅಂತಂದ್ರೆ ಅದು ಸ್ಟಾರ್ ದರ್ಶನ್ ಅವರು. ಯಾಕೆಂತಂದ್ರೆ ಅವರ ಸಿನಿಮಾಗಳನ್ನ ನೋಡಿದಂತ ಸಂದರ್ಭದಲ್ಲಿ ಈ ಹಿಂದೆ ಸಿನಿಮಾಗಳನ್ನ ನೋಡ್ತಾ ಹೋದಾಗ ನಿಜವಾಗ್ಲೂ ಕೂಡ ಬಹಳ ಅದ್ಭುತವಾದಂತ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಒಳ್ಳೆ ಸಂದೇಶವನ್ನ ಸಾರುವಂತ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಸಿನಿಮಾ ಮಾಡಬೇಕಪ್ಪ, ಆ ರೀತಿಯಾಗಿ ಸಿನಿಮಾ ಮಾಡಬೇಕು ಅಂತಂದ್ರೆ ಅದ್ಭುತವಾದಂತ ಸಿನಿಮಾ ಕೊಡುವ ಮೂಲಕ ಇದೀಗ ನಾವು ಡೆವಿಲ್ ಸಿನಿಮಾಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಹೌದು, ಡೆವಿಲ್ ಸಿನಿಮಾ ಹಿಂಗೆ ಇದೆ, ಹಂಗಿದೆ, ಹಿಂಗಿದೆ ಅನ್ನುವಂತ ಒಂದಿಷ್ಟು ವಿಮರ್ಶೆಗಳು ಬರ್ತಿರ್ತಾರೆ. ಆದ್ರೆ ಅದಕ್ಕೆಲ್ಲದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನುವಂಥದ್ದು ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನುವಂಥದ್ದು ಈ ಒಂದು ಡೈಲಾಗು ಕೂಡ. ಯಾಕೆಂದ್ರೆ ಅವರು ಮಾತಾಡಿರುವಂತ ಒಂದಿಷ್ಟು ಡೈಲಾಗು ಬಹಳಷ್ಟು ಕಾಮನ್ ಆಗಿ ಮಾತಾಡಿರುವಂತ ಡೈಲಾಗು. ಈ ಡೈಲಾಗ್ ಬಗ್ಗೆಯೂ ಕೂಡ ಬಹಳಷ್ಟು ಚರ್ಚೆ ಆಯ್ತು. ದೀಪಾ, ಗಮನಿಸಬೇಕಾಗಿರುವಂತದ್ದು ಈ ವಿಚಾರ ಬಗ್ಗೆಯೂ ಕೂಡ ಗಮನಿಸ್ತಾ ಹೋದ್ರೆ ನೋಡ್ರಿ, ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನುವಂತ ಡೈಲಾಗ್ ಅನ್ನ
ದರ್ಶನ್ ಅದಕ್ಕೂ ಅಭಿಮಾನಿಗಳಾಗಿರ್ಬೋದು, ಕೂಡ ದರ್ಶನ್ ಕಾಲಿಡುವಂತ ಆಗಿರ್ಬೋದು. ಕೆಲಸ ಮಾಡಿದ್ರು. Yes, ಹೌದು. ಅದು ಜೈಲ್ನಲ್ಲಿ ನೋಡಿ ಈಗ ನೆಮ್ಮದಿ ಆಗಿದ್ದಾನೆ ದಾಸ ಅಂತ ಹೇಳ್ಬಿಟ್ಟು ಕೂಡ ಕಾಲಿಳಿಯುವಂತಹ ಕೆಲಸ ಮಾಡಿದ್ರು. ಹೇಳಿ ಕೇಳಿ ಬಳ್ಳಾರಿ ಜೈಲ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾವಾಗ ಹೊರಗಡೆ ಬರ್ತಾರೆ ಆಗ ನೋಡ್ಬೇಕು ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಸೇರಿದ್ರು ಅಂತ ಹೇಳ್ಬಿಟ್ಟು. ಈಗ ಒಂದ್ ವೇಳೆ ಏನಾದ್ರೂ ಹೊರಗಡೆ ಇದ್ದಿದ್ರೆ ಖಂಡಿತವಾಗ್ಲೂ ಅವ್ರ ಮನೆ ಮುಂದೆ ಸಾವಿರಾರು ಅಲ್ಲ ಬಿಡಿ ಲಕ್ಷಾನುಗಟ್ಲೆ ಫ್ಯಾನ್ಸ್ ಕೂಡ ಸೇರ್ತಾ ಇದ್ರು ಅಂತ ಹೇಳ್ಬೋದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗಾಗ್ಲೇ ನಟ ದರ್ಶನ್ ಪಾಪ ಒಂದ್ ಕಡೆ ಬೆನ್ನು ನೋವಿನಿಂದ ಬಳಲ್ತಿದ್ದಾರೆ. ಅವರು ಬಳಲ್ತಾ ಇರೋದಕ್ಕೆ ಅಟ್ಲೀಸ್ಟ್ ಹಾಸಿಗೆ ದಿಂಬು ಕೊಡಕ್ಕಾಗ್ತಾ ಇಲ್ಲ. ಹಾಸಿಗೆ ದಿಂಬು ಕೊಟ್ಟಿದ್ರೆ ಎಷ್ಟೋ ಒಂದು ರೀತಿಯಾಗಿ ಬೆನ್ನು ನೋವು ಕ್ಯೂರ್ ಆಗ್ತಾ ಇತ್ತೇನೋ. ಈಗ ಡೆವಿಲ್ ಪ್ರಚಾರಕ್ಕೂ ಕೂಡ ಅವರ ಪತ್ನಿ ಎಲ್ಲಿಲ್ಲದಂತಹ ಒಂದು ಸಿದ್ಧತೆಗಳನ್ನ ಕೂಡ ನಡೆಸ್ಕೊಂಡಿದ್ದಾರೆ. ಅದನ್ನು ಕೂಡ ಹೇಳ್ಬೋದು ಈ ರೀತಿಯಾಗಿ ಸಿದ್ಧತೆಯನ್ನ ನಡೆಸಿದೀನಿ. ಈಗಾಗಲೇ ಗಮನಿಸ್ತಾ ಇದೀವಿ. ಒಂದು ಕಡೆ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಡೆವಿಲ್ ಸಿನಿಮಾಗಾಗಿ ಒಂದು ಕಡೆ ವಿಜಯಲಕ್ಷ್ಮಿ ಅವರು ಯಾವ ರೀತಿಯಾಗಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ, ಈ ರೀತಿಯಾಗಿ ರಿಲೀಸ್ ಮಾಡಬೇಕು, ಆ ರೀತಿಯಾಗಿ ರಿಲೀಸ್ ಮಾಡಬೇಕು ಅನ್ನುವಂಥ. ಇನ್ನೊಂದು ಏನಪ್ಪಾ ಅಂತಂದ್ರೆ ಸಾಕಷ್ಟು ಹೀರೋಗಳು ಒಂದಿಷ್ಟು ಪ್ರಮೋಷನ್ ಮಾಡಿಸ್ತಾರೆ, ಅವ್ರು ಹಂಗ್ ಮಾಡಿಸ್ಬೇಕು ಹಿಂಗ್ ಮಾಡಿಸ್ಬೇಕು. ಆದ್ರೆ ಇಲ್ಲಿ ಡೆವಿಲ್ ಸಿನಿಮಾ ಪ್ರಮೋಷನ್ ಮಾಡೋ ಅವಶ್ಯಕತೆನೇ ಇಲ್ಲ. ಮೊದಲನೇದಾಗಿ ಅವಶ್ಯಕತೆನೇ ಇಲ್ಲ. ಯಾಕೆ ಅಂತಂದ್ರೆ ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ನಾವು ಗಮನಿಸ್ತಾ ಹೋದ್ರೆ ನವೆಂಬರ್ ನಲ್ಲಿ ಒಂದ್ ಕಡೆ ಸಿನಿಮಾ ರಿಲೀಸ್ ಆಗ್ಬಿಡುತ್ತೆ, ಸಿನಿಮಾ ಇನ್ನೇನು ಕೊನೆ ಹಂತದಲ್ಲಿದೆ, ಡಬ್ಬಿಂಗ್ ಮಾತ್ರ ಉಳ್ಕೊಂಡ್ಬಿಟ್ಟಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಅದೆಲ್ಲವೂ ಕೂಡ ಆದ ನಂತರ ಒಂದಿಷ್ಟು ರಿಲೀಸ್ ಆದ ನಂತರ ಬೇಲ್ನಿಂದ ಹೊರಗಡೆ ಬಂದ ನಂತರ ಒಂದಿಷ್ಟು ಸಿನಿಮಾ ಸಾಂಗ್ ಕೂಡ ಒಂದ್ ಕಡೆ ಶೂಟ್ ಮಾಡ್ತಾರೆ, ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಒಂದ್ ಕಡೆ ಮುಗಿಸುವಂತ ಕೆಲಸವನ್ನ ಮಾಡ್ತಾರೆ. ನಟ ದರ್ಶನ್ ಮತ್ತೆ ಜೈಲಿಗೆ ಹೋಗ್ತಾರೆ ಅಂತ ಹೇಳಿ ಯಾವಾಗ ಪೊಲೀಸರು ಮೇಲ್ಮನವಿಯನ್ನ ಸಲ್ಲಿಸ್ಬಿಡ್ತಾರೆ ಆಗ ನಟ ದರ್ಶನ್ಗೆ ಎಲ್ಲೋ ಒಂದ್ ಕಡೆ ಶಾಕ್ ಎದುರಾಗುತ್ತೆ. ಅಯ್ಯೋ ಮತ್ತೆ ನಾನು ಹೋಗ್ಬೇಕಾ ಜೈಲಿಗೆ, ಮತ್ತೆ ಅದೇ ಪರಿಸ್ಥಿತಿಯನ್ನ ಅನುಭವಿಸ್ಬೇಕಾ, ಅದೇ ಊಟವನ್ನ ತಿನ್ಬೇಕಾ, ಇಷ್ಟ ದಿನ ಐಷಾರಾಮಿ ಜೀವನವನ್ನ ಸಾಗಿಸ್ತಾ ಇದ್ದಂತಹ ನಟ ದರ್ಶನ್ಗೆ ಮತ್ತೆ ಜೈಲು ಸೇರುವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಎಲ್ಲೋ ಒಂದ್ ಕಡೆ ಮತ್ತೆ ಕುಂದು ಹೋಗ್ಬಿಡ್ತಾರೆ ನಟ ದರ್ಶನ್. ಈಗ ಅವರು ನಡೆಸಿರುವಂತಹ ದಿ ಡೆವಿಲ್ ಪ್ರಚಾರದ ಸಾಂಗ್ ಏನಿದೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿದ್ದಾರೆ. ಒಂದ್ ಕಡೆ ನೋಡ್ಬೇಕು ಆ ಸಿನಿಮಾವನ್ನ ಅಂತ ಹೇಳಿ ತುಂಬಾ ಕಾತರದಿಂದ ಕಾಯ್ತಾ ಇರುವಂತದ್ದು. ಈಗ ವಿಜಯಲಕ್ಷ್ಮಿ ಅವರು ಕೂಡ ಬಹಳ ಅದ್ಭುತವಾಗಿ ಒಂದಿಷ್ಟು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಡಿಸೆಂಬರ್ ತಿಂಗಳು ಬಂತು ಅಂತಂದ್ರೆ ಇಡೀ ದಿನ ಇಡೀ ವಾರವೂ ಕೂಡ ಒಂದಿಷ್ಟು ಹಬ್ಬದ ವಾತಾವರಣ ನಿರ್ಮಾಣ ಆಗಿರುತ್ತೆ. ಅದಕ್ಕೋಸ್ಕರ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಸಿನಿಮಾನ ರಿಲೀಸ್ ಮಾಡಬೇಕು, ಯಾವ ಥಿಯೇಟರ್ ನಲ್ಲಿ ರಿಲೀಸ್ ಮಾಡಬೇಕು. ಅಂದ್ರೆ ಕರ್ನಾಟಕದಾದ್ಯಂತ ಎಲ್ಲಾ ಥಿಯೇಟರ್ ನಲ್ಲೂ ಕೂಡ ರಿಲೀಸ್ ಆದಂತ ಸಂದರ್ಭದಲ್ಲಿ ಪ್ರತಿ ಹಳ್ಳಿಯಲ್ಲೂ ಕೂಡ ಒಂದು ಕಡೆ ದರ್ಶನ್ ಬಾವುಟ ಒಂದ್ ಕಡೆ ರಾರಾಜಿಸುತ್ತೆ. ಯಾಕೆ ಅಂತಂದ್ರೆ ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಸ್ವಾಮಿ. ಹಾಲಿನ ಅಭಿಷೇಕ ಆಗಿರಬಹುದು, ಅದೆಲ್ಲವೂ ಕೂಡ ಅಂತಂದ್ರೆ ಅನ್ನ ದಾಸೋಗ ಆಗಿರಬಹುದು, ಎಲ್ಲವೂ ಕೂಡ ಅಭಿಮಾನಿಗಳು ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗಿಂದನೇ ಆರಂಭ ಮಾಡಿದ್ದಾರೆ. ಇನ್ನೇನು ಒಂದು ತಿಂಗಳು ಬಾಕಿ ಇದೆ. ಒಂದು ಕಡೆ ಒಂದು ತಿಂಗಳಿಗಿಂತ ಕಮ್ಮಿ ಇರುವಂತ ಸಮಯದಲ್ಲೇ ನಾವು ಯಾವ ರೀತಿಯಾಗಿ ಸಿನಿಮಾ ರಿಲೀಸ್ ಆಗ್ತಿದ್ದ ಹಾಗೆ ಬಾಸ್ಗೋಸ್ಕರ ಏನ್ ಮಾಡಬೇಕು, ಒಂದು ಕಡೆ ದರ್ಶನ್ಗೋಸ್ಕರ ಏನ್ ಮಾಡಬೇಕು, ಅವ್ರದೇ ಮಾಡಬೇಕು ಅಂತ ಹೇಳಿ ಕೂಡ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ದರ್ಶನ್ ಅಂತಂದಾಗ ಸಾಕಷ್ಟು ಜನ ಅನ್ಕೊಳ್ತಾರೆ ಬಹಳಷ್ಟು ಕಠೋರ ವ್ಯಕ್ತಿ, ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡುವಂತ ವ್ಯಕ್ತಿ. ಹೌದ್ರಿ, ಒಂದ್ ಕಡೆ ಸ್ಟ್ರೇಟ್ ಫಾರ್ವರ್ಡ್ ಆದಂತ ವ್ಯಕ್ತಿ ಮಾತಾಡ್ತಾರೆ. ಏನ್ರಿ ಇವಾಗ ಏನ್ ಸಮಸ್ಯೆ ಏನು? ಯಾಕೆಂತಂದ್ರೆ ಅವ್ರು ಬೆಳೆದು ಬಂದಂತ ಹಾದಿ ಆಗಿರ್ಬೋದು, ಆ ಕಷ್ಟಪಟ್ಟಿರುವಂತ ಹಾದಿ ಆಗಿರ್ಬೋದು. ಅಂತಂದ್ರೆ ಲೈಟ್ ಮ್ಯಾನ್ ಹಿಡಿದುಕೊಂಡು ಒಂದು ಲ್ಯಾಂಬರ್ಗಿನ್ನಿ ತೆಗೆದುಕೊಳ್ಳುವಂತ ವ್ಯಕ್ತಿ ಆಗ್ತಾನೆ ಅಂತಂದ್ರೆ ನಿಜವಾಗ್ಲೂ ಕೂಡ ಹೆಮ್ಮೆ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಅಭಿಮಾನಿಗಳನ್ನ ಗಳಿಸುವ ಮೂಲಕ, ಅಷ್ಟರ ಮಟ್ಟಿಗೆ ಚಿತ್ರರಂಗದಲ್ಲಿ ತನ್ನದೇ ಆದಂತ ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಳುವ ಮೂಲಕ, ಹೌದಪ್ಪ ಇದ್ದರೆ ಇಂಥ ವ್ಯಕ್ತಿ ಆಗಿರ್ಬೇಕಾಗಿತ್ತು, ಇದ್ರೆ ಇವರ ಅಭಿಮಾನಿ ಆಗಬೇಕು ಅಂತ ಅದೆಷ್ಟು ಅಭಿಮಾನಿಗಳು ಕಾಯ್ತಾ ಇದ್ದಾರೆ ನೋಡಿ. ಸಾಕಷ್ಟು ಜನ ಹೇಳ್ತಾ ಇರಬಹುದು ಒಂದ್ ಕಡೆ ದರ್ಶನ್ ಜೈಲಿಗೆ ಹೋದ ನಂತರ ಅಭಿಮಾನಿಗಳು ಕಮ್ಮಿ ಆದ್ರು ಅಂತ. ಮತ್ತೊಂದಿಷ್ಟು ಜಾಸ್ತಿನೇ ಆಗಿದ್ದಾರೆ. ಅಭಿಮಾನ ಮಾತ್ರ, ಕ್ರೇಜ್ ಮಾತ್ರ ದರ್ಶನ್ದು ಯಾವತ್ತೂ ಕೂಡ ಕಮ್ಮಿ ಆಗೋದಿಲ್ಲ ರೀ. ಕ್ರೇಜ್ ಕಾ ಬಾಪ್ ಅಂತಾರೆ ಅದು ದರ್ಶನ್ಗೆ. ಯಾಕೆ ಅಂತಂದ್ರೆ ಈಗಲೂ ಕೂಡ ಹೇಳ್ತೀನಿ, ದರ್ಶನ್ ಇಸ್ ಅ ಕ್ರೇಜ್ ಕಾ ಬಾಪ್ ಅಂತಾರೆ. ಯಾಕೆ? ಅವರ ಅಭಿಮಾನಿಗಳೇ ಆ ರೀತಿಯಾಗಿ. ಒಂದು ಕಡೆ ಸಾಕಷ್ಟು ಜನ ಮತ್ತೊಂದು ಕಡೆ ಮಾತಾಡ್ತಿರ್ತಾರೆ, ಏನಪ್ಪಾ ಅಭಿಮಾನಿಗಳಿಗೆ ಒಂದ್ ಕಡೆ ಅಂಧಾಭಿಮಾನ ಅಂತ ಹೇಳ್ತಾರೆ. ಅದೆಲ್ಲವೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನಾವು ದರ್ಶನ್ಗೋಸ್ಕರ ಏನ್ ಮಾಡ್ತೀವಿ, ಯಾವ ರೀತಿಯಾಗಿದ್ದೀವಿ, ಯಾವ ರೀತಿಯಾಗಿ ಲಾಯಲ್ ಆಗಿದ್ದೀವಿ, ಅದು ಬಹಳ ಮುಖ್ಯ ಆಗುತ್ತೆ. ಸೊ ನೋಡೋಣ ನಾಳೆ ಏನ್ ಕತೆ ಏನಾಗುತ್ತೆ, ಏನ್ ಬೆಳವಣಿಗೆ ಆಗುತ್ತೆ. ಅದರ ಜೊತೆಗೆ ಸಿನಿಮಾ ರಿಲೀಸ್ ಆದಂತ ಸಂದರ್ಭದಲ್ಲಿ ಆ ಕಾತುರ ನನಗೂ ಕೂಡ ಇದೆ. ಯಾವ ರೀತಿಯಾಗಿ ಆಗುತ್ತೋ ಏನ್ ಕತೆ ಅನ್ನೋ ಒಂದು ಗಮನಿಸೋಣ, ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ.